ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕಡಲೆಕಾಳು, ಹುಳ್ಳಿಕಾಳು, ಆಮೇಲೆ ಹೆಸರು ಕಾಳು ನೆನೆಕ್ಕಿಟ್ಟಿದ್ದೆ. ರಾತ್ರಿ ನೈಟೆಲ್ಲ ನೆನೆಕ್ಕಿಟ್ಟು ಬೆಳಗ್ಗೆ ಎದ್ದು ಒಂದೇ ಒಂದು ವಿಶಿಲು ಕುಕ್ಕರ್ಗೆ ಹಾಕ್ಬಿಟ್ಟು ಹೊಡೆಸ್ಬಿಟ್ಟು ಸಾಂಬಾರು ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಕಾಳೆಲ್ಲ ಮಿಕ್ಸ್ ಮಾಡಿ ಮಕ್ಕಳಿಗೆಲ್ಲ ಸಾಂಬಾರು ಮಾಡಿ ಕೊಡೋದ್ರಿಂದ ಅವಕ್ಕೂ ಹೆಲ್ದಿಯಾಗಿರುತ್ತೆ. ಹೊರಗಡೆ ತಿಂಡಿ ಸಾಂಬಾರೆಲ್ಲ ತರಿಸಿ ತಿನ್ನೋದು ಅದೆಲ್ಲ ನೀವು ಮಾಡೋಕ್ಕೆ ಹೋಗಬಾರ್ದು. ಈ ಥರ ಕಾಳುಗಳೆಲ್ಲ ನೆನೆಯಿಟ್ಟು ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಒಣ ಕಾಳು ಮಾಡೋದ್ರಿಂದ ಅಷ್ಟು ಟೇಸ್ಟ್ ಇರೋಲ್ಲ. ರಾತ್ರಿ ಎಲ್ಲ ನೆನೆಕ್ಕಿ ಬೇಗನೆ ನಿಮಗೂ ಟೈಮು ಸೇವ್ ಆದಂಗೆ ಆಗುತ್ತೆ. ಬೇಗನೆ ಒಂದೇ ಒಂದು ವಿಸಿಲ್ ಹೊಡೆಸಿದ್ರೆ ಸಾಕು, ಸಾಂಬಾರು ನಾವು ಮಾಡ್ಕೋಬೋದು. ಈ ಸಾಂಬಾರು ನಾನು ಕುಕ್ಕರಲ್ಲಿ ಇದನ್ನು ತೊಳೆದ್ಬಿಟ್ಟು ಹಾಕಿ ನಾನು ಬೇಯಕ್ಕಿಡ್ತೀನಿ. ಬೇಯಕ್ಕಿಟ್ಟ ನಂತರ ನಾವು ಮತ್ತೆ ಏನು ರೆಡಿ ಮಾಡ್ಕೊಳ್ಳೋದಂತ ನಿಮಗೆ ಐಟಮ್ಸ್ ತೋರಿಸ್ತೀನಿ ನೋಡಿ. ಅರ್ಧ ಹೋಳು ತೆಂಗಿನಕಾಯಿ, 1 ಆಲೂಗಡ್ಡೆ, 3 ಬದನೆಕಾಯಿ, 2 ಟೊಮೊಟೊ. ಕಾಯಿ ಎಲ್ಲ ತುರಿದ್ಬಿಟ್ಟು ನಾನು ರುಬ್ಕೊಂಡು ಮಸಾಲೆ ರುಬ್ಬಕ್ಕೆ ತೋರಿಸ್ತೀನಿ. ಬದನೆಕಾಯಿ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಆಮೇಲೆ ಮಸಾಲೆ ಎಲ್ಲ ರುಬ್ಕೊಳ್ಳೋದು ತೋರಿಸ್ತೀನಿ. ಇವಾಗ ಫಸ್ಟು ಕುಕ್ಕರಿಗೆ ಬೇಯಕ್ಕಿಡ್ತೀನಿ, ಬನ್ನಿ ನೋಡಿ. ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಇವೆಲ್ಲ ಕಾಳೆಲ್ಲ ನಾನು ತೊಳೆದಿದ್ದೀನಿ. 3 ಮಿಕ್ಸ್ ಮಾಡಿಬಿಟ್ಟು ನಾನು ಒಂದೇ ಒಂದು ವಿಸಿಲ್ ಹೊಡ್ಸೋಣ. ಯಾಕಂದ್ರೆ ಜಾಸ್ತಿ ಹೊಡ್ಸಿದ್ರು ತುಂಬ ನುಣ್ಣಗಾಗ್ಬಿಡುತ್ತೆ. ಇದೊಂದು ವಿಸಿಲ್ ಹೊಡ್ಸೋದ್ರಾಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಬದನೆಕಾಯಿ ಆಲೂಗಡ್ಡೆ ಇವರಲ್ಲೆಲ್ಲ ಹಾಕಬಾರ್ದು. ಬರೀ ಕಾಳು ಮಾತ್ರ ಒಂದು ವಿಸಿಲ್ ಹೊಡ್ಸಿದ್ರೆ ಸಾಕು ನೋಡಿ. ಇದರಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾಳಿಗೆಲ್ಲ ಉಪ್ಪು ಹಾಕಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಕಿಟ್ಬಿಟ್ಟು ಆಮೇಲೆ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಬಿಟ್ಟು ನೀವು ಮತ್ತೆ ಉಪ್ಪು ಹಾಕ್ಕೋಬೋದು. ಇವಾಗ ನಾನು ಮುಚ್ಚಿ ಇದನ್ನು ಬೇಯಕ್ಕಿಡ್ತೀನಿ ನೋಡಿ. ಇವಾಗ ನಾನು ಕಾಯೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಜಾರ್ ತೊಗೋತೀನಿ. ತೊಗೊಂಬಿಟ್ಟು ಒಂದು 4-5 ಪಳಕು ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಹೋಳು ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ 1-2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನಾನು ಮಸಾಲ ರುಬ್ಕೊಂಬರ್ತೀನಿ, ಬನ್ನಿ ನೋಡಿ. ನಾನು ಮಸಾಲ ರುಬ್ಕೊಂಬಂದಿದ್ದೀನಿ. ಈ ಥರ ನಾವು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ರೆ ಮಾಡಿದರೆ ಸಾರು ಸೂಪರಾಗಿರುತ್ತೆ. ತುಂಬ ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ. ಈ ಥರ ನುಣ್ಣಗೆ ರುಬ್ಕೊಂಡ್ಬಿಟ್ಟು ನಾವು ಸಾಂಬಾರು ಒಗ್ಗರಣೆ ಹಾಕೋಣ. ಇವಾಗ ಇದು ಮಸಾಲ ರುಬ್ಬಿದ್ದು ಆಯಿತು, ಕಾಳು ಬೆಂದಿದ್ದು ತೋರಿಸ್ತೀನಿ. ಇವಾಗ ನೋಡಿ, 1 ವಿಶಿಲೋ 2 ವಿಶಿಲೋ ಹಾಕ್ಸಿದ್ರೆ ಸಾಕು, ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಒಂದು ದೊಡ್ಡದಾಗಿ ಅಗಲವಾಗಿರೋ ಬಾಣಲಿ ಇಟ್ಕೊಂಡಿದ್ದೀನಿ. ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬೇಯಲ್ಲ. ಈ ಥರ ಅಗಲವಾಗಿರೋ ಬಾಣಲಿ ಇಟ್ಕೊಂಡ್ಬಿಟ್ಟು ನೀವು ಸಾಂಬಾರು ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಮನೇಲಿ ದೊಡ್ಡ ಪಾತ್ರೆ ಇದ್ದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು ನೋಡಿ. 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಮುಂದಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇದು. ಇವಾಗ ಎಣ್ಣೆ ಕಾಯ್ದಿದೆ. 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಒಂದು ದಪ್ಪ ಇರೋದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಕರಿಬೇವು ಸೊಪ್ಪು 2 ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಫ್ರೈ ಆದ ನಂತರ ನಾವು ಇವಾಗ ಆಲೂಗಡ್ಡೆ ಬದನೆಕಾಯಿ ನಾವು ಇದರಲ್ಲಿ ಹಾಕೋಣ. ಹಾಕಿಬಿಟ್ಟು ಒಂದೇ 1 ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿಬಿಟ್ಟು 1 ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಮಸಾಲೆ ಹಾಕಿ ಸ್ವಲ್ಪ ಕುದಿ ಬರುವಾಗ ನಾವು ಕಾಳು ಹಾಕಿಬಿಟ್ರೆ ಸಾಕು, ಸಾಂಬಾರು ಮಾತ್ರ ಸೂಪರ್. 1 ನಿಮಿಷ ಆಗಿದೆ ಫ್ರೈ. ಇವಾಗ ನಾನು ಮಸಾಲ ಹಾಕ್ತಾಯಿದ್ದೀನಿ. ಈ ಜಾರ್ ತೊಳೆದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಳ್ಳೋಣ. ನಾನು ಕಾಳೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೇ ನಾನು ಜಾರಿಗೆ ಹಾಕಿಬಿಟ್ಟು ತೊಳೆದು ಹಾಕ್ತೀನಿ ನೋಡಿ. ಒಂಚೂರು ಮಸಾಲೆ ಎಲ್ಲ ಚೆನ್ನಾಗಿದೆ, ಬೇಯಬೇಕು. ಬೇಯ್ದ ನಂತರ ಮಾತ್ರ ಸಾರು ಮಾತ್ರ ಸಖತ್ತಾಗಿರುತ್ತೆ. ಇದು ಟೇಸ್ಟು ಚೆನ್ನಾಗಿರುತ್ತೆ. ಇದು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಹಾಕಿಬಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಖಾರ ನಿಮಗೆ ಮತ್ತೆ ಬೇಕಂದ್ರೆ ನೋಡ್ಕೊಂಬಿಟ್ಟು ನೀವು ಹಾಕ್ಕೋಬೋದು. ನಾನು ಎಲ್ಲನೂ 1 ಸ್ಪೂನ್ ಹಾಕಿದ್ದೀನಿ ಇವಾಗ. ಯಾಕಂದರೆ ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ನಾವು ಖಾರ ಹಾಕ್ಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಬೆಂದ ನಂತರ ನಾವು ಕಾಳು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸೋಣ ನೋಡಿ. ಇವಾಗ 1 ನಿಮಿಷ ಆಗಿದೆ. ನಾನು ಕಾಳು ಬೇಯಿಸ್ಕೊಂಡಿದ್ನೆಲ್ಲ ಕಾಳೆಲ್ಲ ನಾನು ಹಾಕ್ತಾಯಿದ್ದೀನಿ ಇದ್ರಾಗೆ. ಕಾಳೆಲ್ಲ ಹಾಕಿಬಿಟ್ಟು ನಾವು ಅದೇ ಜಾರ್ ತೊಳೆದ್ಬಿಟ್ಟು ಅದೇ ನೀರಲ್ಲೇ ನಾವು ಎಷ್ಟು ಬೇಕೋ ನೀರು ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ. ನಿಮ್ಗೆ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಬಿಟ್ಟು ನೀವು ನೀರು ಹಾಕ್ಕೋಬೋದು. ನನಗಿನ್ನೂ ಸ್ವಲ್ಪ ನೀರು ಬೇಕೋ, ಸ್ವಲ್ಪ ತೆಳ್ಳಗಿರಲಿ ಅಂತ. ಚಪಾತಿಗೆ, ಮುದ್ದಿಗೆ, ರೋಟಿಗೆ, ಜೋಳದ ರೊಟ್ಟಿಗೆ ಸೂಪರಾಗಿರುತ್ತೆ ಈ ಸಾಂಬಾರು ಮಾತ್ರ. ತರಕಾರಿ ಹಾಕಿ ಕಾಳೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ ಡಿಫ್ರೆಂಟಾಗಿರುತ್ತೆ.
ಈ ಥರದ್ದೊಂದು ಮಸಾಲ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಮಸಾಲ ಸಾರು ಮಾಡ್ಕೊಂಡು ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ನಾನು ತೊಳೆದು ನೀರು ಹಾಕ್ಕೊತೀನಿ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಇದು 2 ನಿಮಿಷ ಕುದ್ದ ನಂತರನೇ ಇದು ಟೇಸ್ಟ್ ಸಖತ್ತಾಗಿ ಆಗೋದು ಇದು. ಯಾಕಂದರೆ ಇದು ಸಾಂಬಾರು ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಕಡಿಮೆ ಆಗುತ್ತೆ ಇದು. ನೋಡಿ ಇವಾಗ ರುಚಿಗೆ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟೇ ಉಪ್ಪು ಹಾಕಿದ್ದೆ ನಾನು. ಇವಾಗ ಇನ್ನೊಂದು ಸ್ವಲ್ಪ ನನಗೆ ಉಪ್ಪು ಬೇಕನ್ನಿಸ್ತು ಹಾಕಿದ್ದೀನಿ. ಖಾರ ಉಪ್ಪು ಟೇಸ್ಟ್ ನೋಡ್ಕೊಂಬಿಟ್ಟು ನೀವು ಕುದಿಯುವಾಗ ಲಾಸ್ಟ್ಗೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಟರೆ ಸಾಕು, ಸೂಪರಾಗಿರುತ್ತೆ. ಸ್ವಲ್ಪ ಕುದಿ ಬರಲಿ, ನಾನು ಹುಳಿ ಬಿಟ್ಟು ತೋರಿಸ್ತೀನಿ. ನೋಡಿ ಇವಾಗ ಕುದೀತಾ ಐತಿ ಕಳಕಳ ಅಂತ. ಕುದಿಯುವಾಗ ನಾವು ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಬಿಡೋಣ. ಹುಳಿ ಬಿಟ್ಟರೆ ನಿಮ್ಗೆ ಇಷ್ಟ ಇದ್ದರೆ ಬೇಕಾದ್ರೆ ಹುಣಸೆಹಣ್ಣು ಹುಳಿ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಹುಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹುಳಿ ಹಾಕಿ ಇದನ್ನು ಸಾಂಬಾರು ತರಕಾರಿ ಕಾಳುಗಳು ಎಲ್ಲ ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಈ ಥರ ಸಾಂಬಾರು ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ. ಇಡ್ಲಿಗೆ, ದೋಸೆ ಜೊತೆಗೆ, ಮುದ್ದೆಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲನೂ ತಿನ್ಬೋದು ಇದರಲ್ಲಿ. ಆ ಥರ ನೀವು ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬೋದು, ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಮಾಡ್ಕೋಬೋದು. ನಾನು ಒಂದು ಮೀಡಿಯಮ್ ಆಗಿರಲಿ ಅಂತ ನಾನು ಮಾಡಿದ್ದೀನಿ. ಇವಾಗ ಸ್ವಲ್ಪ ಇದು ಹುಣಸೆಹಣ್ಣು ಹುಳಿ ಹಾಕಿದ್ದೀವಲ್ಲ, ಒಂದೇ 1 ನಿಮಿಷ ಕುದೀಲಿ. ನೋಡಿ ಸಾಂಬಾರು ರೆಡಿಯಾಗಿದೆ. ಬದನೆಕಾಯಿ, ಆಲೂಗಡ್ಡೆ, ಹುಳ್ಳಿಕಾಳು, ಹೆಸರು ಕಾಳು, ಕಡಲೆಕಾಳು ನೆನೆಸಿಬಿಟ್ಟು ನಾವು ಬೇಯಿಸಿಬಿಟ್ಟು ಸಾಂಬಾರು ಮಾಡಿದ್ದೀನಿ. ಈ ಎಲ್ಲ ಮಿಕ್ಸ್ ಮಾಡಿ ನಾನು ಸಾಂಬಾರು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.